ಶಮೂಗ ಜಡಿ ತೆಗ್ಸಿಂದ ಇನ್ನು ಚೌರಿ ಕಟ್ ಮಾಡಿದಿಲ್ಲ ರೀ. ಅದಕ್ಕೆ ಅವ್ರ ಮಾವನ ಕಡೆ ಇವತ್ತು ಊರಿಗೆ ಬಂದಾರಲ್ಲ, ಅವರು ಅವಾಗಲೇ ಬಂದರು. ಇವತ್ತು ಬೇಗನೆ ಬಂದುಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಲೇಟಾಗಿ ಬಂದಿದ್ರಿ, ಈ ಸಲ ಬೇಗನೆ ಬಂದಾರ. ಇವಾಗೆಲ್ಲ ಎಲ್ಲರದು ಸ್ನಾನ ಆಗ್ತಿದೆ. ನಾವು ಎಲ್ಲರೂ ಮದುವೆ ಫಂಕ್ಷನ್ಗೆ ಆ ಕಡೆ ಇವತ್ತು ಬಳೆ ಶಾಸ್ತ್ರ ಇದೆಯಲ್ಲ, ಆ ಕಡೆ ಹೋಗಬೇಕು. ಹಾಗಾಗಿ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ನಾನು ಇವಾಗ ಇನ್ನು ರೆಡಿ ಆಗಬೇಕು. ತುಂಬಾ ಕೆಲಸ ಐತೆ. ಇವರು ಕೂದಲನ್ನ ಕಟ್ ಮಾಡ್ಕೊತಿರ್ತಾರೆ. ಅವರೇ ಹೇಳಕತ್ತಾನ, ಯಾವಾಗ ನೋಡಿದ್ರು ಅಳ್ತಾನೆ ಇರ್ತಾನೆ. ನಮ್ಮ ಚಂದು ಆಲ್ರೆಡಿ ನೋಡಿ ಜಳಕ ಮಾಡಿ ರೆಡಿ ಆಗಿಬಿಟ್ಟಾಳೆ ಇವಾಗ. ಹಾಗೆ ನಮ್ಮ ಅಕ್ಕಂದು ಜಳಕ ಆಗೈತೆ, ಅವರು ಪೂಜೆ ಮಾಡತ್ತಾರ. ಇನ್ನೇನು ರೆಡಿ ಆಗಿಬಿಟ್ಟು ನಾವು ಆ ಕಡೆ ಹೋಗಬೇಕು ಅಷ್ಟೇ. ಅವತ್ತು ಬೆಳಿಗ್ಗೆನೇ ನಮ್ಮ ಅಕ್ಕನಿಗೆ ಉಡಕ್ಕೆ ಹಾಕಿಸ್ಕೊಂಡು ಆ ಕಡೆ ಮದುವೆ ಮನೆಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಏಕೆಂದರೆ ಡೆಲಿವರಿ ಆಗಿತ್ತಲ್ಲ, ಹಾಗಾಗಿ ಈ ಹೋಗೋಕೆ ಬರ್ತಿದ್ದಲ್ಲ ಉಡಕ್ಕೆ ಹಾಕಿಸ್ಕೊಳ್ಳಾರ್ದೇ. ಹಾಗಾಗಿ ಉಡಕ್ಕೆ ಹಾಕಿಸ್ಕೊಂಡೆ ಆ ಕಡೆ ಹೋಗಬೇಕು ಅಂಥೇಳಿ ಬೆಳಿಗ್ಗೆನೇ ಅವತ್ತೇ ಮುಹೂರ್ತ ಇತ್ತು. ಹಿಂದಿಂದೆಲ್ಲ ಪಂಚಗ ಇತ್ತು, ಹಾಗಾಗಿ ಅವತ್ತೇ ಪಂಚಗ ಹೋಗ್ತಿತ್ತು. ಅವತ್ತು ಉಡಕ್ಕಿನ ಹಾಕಿಸ್ಕೊಂಡು ಆ ಕಡೆ ಹೋಗ್ಬೇಕಂಥೇಳಿ ಎಲ್ಲ ರೆಡಿ ಆಗ್ತಿದ್ವಿ. ಹಾಗೆ ನಮ್ಮ ಮನೆಯಲ್ಲಿ ಕೂಡ ಎಲ್ಲರೂ ಮದುವೆಗೆ ಅಂಥೇಳಿ ಆ ಕಡೆ ಹೋಗ್ಬಿಟ್ಟಿದ್ರಲ್ಲ. ಮನೆಯಲ್ಲಿ ನಮ್ಮ ಅಕ್ಕ ನಾವು ಇಷ್ಟೇ ಇರೋದು. ಹಾಗಾಗಿ ಉಡಕ್ಕಿನ ಹಾಕಿಸ್ಕೊಂಡು ಆಮೇಲೆ ಮತ್ತೆ ಈ 2 ಮನೆ ಆದರೂ ಆಗಬೇಕಲ್ಲ, ಹಾಗಾಗಿ ಇನ್ನೊಂದು ಮನೆಗೆ ಅವ್ರು ಹೋದರು. ಆಮೇಲೆ ಉಡಕ್ಕೆ ಹಾಕಿಸ್ಕೊಂಡು ಆ ಕಡೆ ದೇವಸ್ಥಾನಕ್ಕೆ ಹೋಗಿ ಆ ಕಡೆ ಮದುವೆ ಮನೆಗೆ ಹೋಗ್ತಾರೆ. ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ಲಾಗಿಗೆ ಸ್ವಾಗತ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬಳೆ ಶಾಸ್ತ್ರ ಇದೆ, ಅದಕ್ಕೆ ನಾವು ಎಲ್ಲರೂ ರೆಡಿ ಆಗೇವಿ, ಹೊಂಟೇವಿ. ನಮ್ಮ ಶಮ್ಮು ಅಂದರೂ ಬರೀ ಅಳ್ಳೋದೇ ಮಾಡಾಕತ್ತಾನ. ಯಾಕೆ ಶಮ್ಮು ನೋಡಿ, ಯಾಕೆ ಅಳಾಗತ್ತಾನ. ನಾವು ಎಲ್ಲರೂ ರೆಡಿ ಆಗೇವಿ, ಗಾಡಿಗೋಸ್ಕರ ವೇಟ್ ಮಾಡಾಕತ್ತೇವಿ. ಈಗ ಆಲ್ರೆಡಿ ನಮ್ಮ ತಮ್ಮ ಒಬ್ಬ ಹೋಗ್ಯಾನ. ಈಗ ನಾವು ಎಲ್ಲರೂ ಕೂತ್ಕೊಂಡೇವಿ ರೆಡಿಯಾಗಿ. ಇನ್ನೇನು ಹೋಗಬೇಕು. ತುಂಬಾ ಲೇಟ್ ಆಗಿದೆ ಇವಾಗ. ಆಲ್ರೆಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡ್ಬೇಕಂದ್ರೆ ಲೇಟ್ ಆಗ್ತಾನೆ ಇದೆ ನಂಗಂತೂ. ನಾಳೆನೇ ಮದುವೆ ಇದೆ. ನಾಳೆ ಹೆಂಗೆ ರೆಡಿ ಆಗ್ತೀವೋ, ಎಷ್ಟೊತ್ತಿಗೆ ಹೋಗ್ತೀವೋ ಅದು ಗೊತ್ತಿಲ್ಲ. ನೋಡಬೇಕು ಹೇಗಾಗುತ್ತೆ ಅಂತ. ಇವಾಗಾದರೂ ಹೋಗ್ತಾ ಇದ್ದೀವಿ. ಇವಾಗ ಇನ್ನು ಯಾರೂ ಬಂದಿಲ್ಲ. ಇವಾಗ ನಾವೇ ಹೋಗಬೇಕು ಅಥವಾ ಅವರೇ ಅವ್ರು ಕರೆಯಾಕೆ ಬರ್ತಾರೋ ಗೊತ್ತಿಲ್ಲ. ಹೋಗಬೇಕು. ಆಲ್ರೆಡಿ ಇವಾಗ ರೆಡಿಯಾಗಿದ್ರು ನಿಂತ್ಕೊಂಡೀವಿ ಅಷ್ಟೇ. ಇವತ್ತು ಎಲ್ಲರೂ ಫೋರ್ಸ್ ಮಾಡಿದ್ರು ಸ್ಯಾರಿ ಹಾಕೋ ಅಂಥೇಳಿ, ಹಾಗಾಗಿ ಸ್ಯಾರಿ ಹಾಕೊಂಡ್ರಿ. ಹಾಂ, ಹಾಗೆ ಇವಾಗ ಹೋಗ್ತೀವಿ ನಾವು ನಡ್ಕೊಂಡು. ಅದಿದು ನಾವು ಬಿಸಿಲಾಗ ದಿನ ನಮ್ಮದು ಬಿಸಿಲಾಗ ಹೋಗೋದೇ ಇರುತ್ತೆ ನೋಡಿ. ಇಷ್ಟು ಬಿಸಿಲಾಗ ನಡ್ಕೊಂಡು ಹೋಗಬೇಕು. ಶಮ್ಮು ಅಳಾಕತ್ತಾನ. ಈಗ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ. ಇವಾಗ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳಿ ಮುಂದ್ಗಡೆ ಹೋಗ್ತೀವಿ. ನಮಗೆ ಮದುವೆ ಹಿಂದಿನ ದಿನಾನೇ ಹಂದ್ರ ಹಾಕೋದಕ್ಕೆ ಮುಹೂರ್ತ ಸಿಕ್ಕಿತ್ತು. ಹಾಗಾಗಿ ಬಳೆ ಶಾಸ್ತ್ರದ ದಿನಾನೇ ನಮ್ಮ ಕಡೆ ಹಂದ್ರ ಹಾಕೋದು ಪದ್ಧತಿ ಎಲ್ಲ ಕಡೆ ಹಾಗೇ ಇರುತ್ತೆ. ಹಾಗಾಗಿ ಬಳೆ ಶಾಸ್ತ್ರದ ದಿನ ಅವತ್ತು ಎಲ್ಲ ಬೆಳಿಗ್ಗೆನೇ ಹಂದ್ರ ಎಲ್ಲ ಹಾಕಿಬಿಟ್ಟು ಪೂಜೆ ಎಲ್ಲ ಮಾಡಿದರು. ಹಾಗೇ ಹಂದ್ರದ ಪೂಜೆ ಮಾಡಿಕೊಂಡು ಈ ಕಡೆ ಬಳೆ ಕಡೆನೂ ಬಂದುಬಿಟ್ಟು ಬಳೆಗೆಲ್ಲ ಪೂಜೆ ಮಾಡಿ ಎಲ್ಲ ನಮ್ಮ ಕಡೆ ಹಸಿರು ಬಳೆನೇ ಜಾಸ್ತಿ ಹಾಕ್ಸೋದು. ಚಿಕ್ಕಿ ಬಳೆ ಏನೋ ತುಂಬಾ ಕಡಿಮೆ ನಮ್ಮ ಕಡೆ ಹಾಕ್ಸೋದು. ಮದುವೆ ಅಂದ್ರೇ ಹಸಿರು ಬಳೆಗೋಸ್ಕರ ಮುತ್ತೈದೆಯರಿಗಾಗಿ ಹಾಕ್ಸುವಂಥ ಬಳೆ ನಮ್ಮ ಕಡೆ ಜಾಸ್ತಿ ಎಲ್ಲ ಹಸಿರು ಬಳೆನ ಹಾಕಿಸ್ತಾರೆ. ಅದಾದಮೇಲೆ ನಮ್ಮ ಕಡೆ ಹಂದ್ರ ಹಾಕಿದ್ಮೇಲೆ ಹಂದ್ರ ಬುತ್ತಿ ಅಂತ ಕೂಡ ತರ್ತಾರೆ. ಆ ಒಂದು ಪೂಜೆನ ಮನೆ ಹೆಣ್ಮಕ್ಳು ಮಾಡಬೇಕು. ಹಾಗಾಗಿ ನಮ್ಮ ಮಮ್ಮಿ ನಮ್ಮ ಕಾಕಿ ಮಾಡ್ತಾಯಿದ್ರು. ಹಾಗೆ ಮಿಕ್ದವರು ಎಲ್ಲರೂ ಇದ್ದರು. ಅವ್ರು ಕೂಡ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ರು. ಇನ್ನು ತುಂಬ ಜನ ಇದ್ದಾರೆ ಮನೆ ಹೆಣ್ಮಕ್ಳು, ಅವರೂ ಎಲ್ಲರೂ ಮಾಡ್ತಾಯಿದ್ರು. ಬೇರೆ ಬೇರೆ ಕೆಲಸ ಇರ್ತಾವಲ್ಲ ಮದುವೆ ಆದಮೇಲೆ. ಹಾಗಾಗಿ ಈ ಮುಂಚೆ ದೊಡ್ಡವ್ರು ಯಾರು ಇರ್ತಾರೋ ಹಾಗೆ ಮನೆಯಲ್ಲಿ ಒಂದು ಸ್ವಲ್ಪ ಯಾವುದೇ ಒಂದು ಕೆಲಸನಾಗಲಿ ದೊಡ್ಡವರಿಂದ ಸ್ಟಾರ್ಟ್ ಆದರೆ ಅದು ಏನೋ ಒಂಥರ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅಲ್ಲೆಲ್ಲ ಕೆಲಸನ ಮುಗಿಸ್ಕೊಂಡು ಒಳಗಡೆ ಬಂದರು. ಇಲ್ಲಿ ನಮ್ಮ ಕಡೆ ಹಂದ್ರ ಹಾಕೋ ದಿನಾನೇ ಈ ಒಡ್ಕಲ್ ಪೂಜೆ ಹಾಗೆ ಬೀಸುಕಲ್ ಪೂಜೆನ ಮಾಡ್ತಾರೆ. ಆಲ್ರೆಡಿ ಅದನ್ನು ಪೂಜೆ ಮಾಡಿ ಅದಕ್ಕೆ ಇವಾಗ ಆರತಿ ಎಲ್ಲ ಬೆಳಗ್ತಾಯಿದ್ರು. ಸ್ವಾಮಿಗಳು ಬಂದುಬಿಟ್ಟು ಹಂದ್ರ ಹಾಕಿ ಅದ್ರದ್ದು ಪೂಜೆನ ಮಾಡಿಬಿಟ್ಟು ಒಳಕಲ್ಲು ಬೀಸುಕಲ್ಲು ಇದನ್ನೆಲ್ಲ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ಹಾಗಾಗಿ ಸ್ವಾಮಿಗಳು ಬಂದು ಅದನ್ನೆಲ್ಲ ಮುಂಚೆನೇ ಮಾಡಿದ್ರು. ಅದಾದಮೇಲೆ ಇವಾಗ ಅದಕ್ಕೆ ಆರತಿ ಮಾಡ್ತಾ ಇದ್ದಾರೆ. ಈ ತರಹ ಎಲ್ಲ ಒಂದು ಗಂಡಸು ಮಕ್ಕಳ ಮದುವೆಯಲ್ಲೇ ಮಾಡ್ತಾರೆ ಪದ್ಧತಿ ನಮ್ಮ ಕಡೆ. ಈ ಥರ ಉತ್ತರ ಕರ್ನಾಟಕ ಕಡೆ ಅಂತೂ ಇದೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಆದರೆ ಹೆಣ್ಮಕ್ಳ ಮದುವೆಯಲ್ಲೇ ಇದನ್ನೆಲ್ಲ ಮಾಡೋದಿಲ್ಲ.
ಗಂಡಸ ಮಕ್ಕಳು ಮದುವೆಯಲ್ಲೇನೆ ಮಾಡ್ತಾರೆ. ಹಾಗೆ ನಮ್ಮ ಕಡೆ ಹಂದ್ರ ಬುತ್ತಿ ಅಂತ ತರ್ತಾರೆ. ಹೆಣ್ಮಕ್ಳಾಗೋರು ಈ ಒಂದು ಹಂದ್ರ ಬುತ್ತಿನ ತರ್ತಾರೆ. ಹಾಗಾಗಿ ಇವಾಗ ಹಂದ್ರ ಬುತ್ತಿನ ತಂದುಬಿಟ್ಟು ಎಲ್ಲರೂ ಪೂಜೆ ಮಾಡೋದಕ್ಕಂತ ಹೇಳಿ ಕೂತ್ಕೊಂಡಾರ. ಈ ಒಂದು ಹಂದ್ರ ಬುತ್ತಿಲಿ ಜಾಸ್ತಿ ಆ ಥರ ಬೇರೆ ಥರದ ಬುತ್ತಿ ಏನಿರೋದಿಲ್ಲ. ಈ ಹಣ್ಣು ಹಂಪಲ ಇವೆಲ್ಲ ಇರ್ತವೆ. ಹಾಗೆ ಅದನ್ನು ತಂದಿರೋದನ್ನು ಎಲ್ಲ ಹೆಣ್ಮಕ್ಳಿಗೂ ಕೊಡಬೇಕು, ಆ ಒಂದು ಶಾಸ್ತ್ರ ಇರುತ್ತೆ ನಮ್ಮ ಕಡೆ. ಹಾಗಾಗಿ ಇವಾಗ ಇದನ್ನೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಎಲ್ರಿಗೂ ಅವ್ರು ಉಡಿಯೋದಾಗ ಹಣ್ಣನ್ನು ಹಾಕ್ತಾ ಇದ್ದಾರೆ. ಇದು ಒಂಥರ ಚಂದ ಅಲ್ವಾ, ಹಂದ್ರ ಬುತ್ತಿ ಅಂತ ಹೇಳಿ ತಂದುಬಿಟ್ಟು ಎಲ್ಲ ಮದುವೆ ಅಂದ್ರೇ ಹಾಗೆ ಒಂದಲ್ಲ ಒಂದು ಏನೇನೇನೋ ಅದು ಏನೇನೋ ಶಾಸ್ತ್ರಗಳು ಇರ್ತವೆ. ಹಾಗೆ ಬಿಡುವೇ ಇರೋದಿಲ್ಲ, ಪ್ರತಿಯೊಂದನ್ನು ಮಾಡ್ತಾನೆ ಇರ್ತಾರೆ. ಈ ಮನೆಯಲ್ಲಿ ಹೆಣ್ಮಕ್ಳು ಸೊಸೆಯರು ಇವರೆಲ್ಲ ಕೂಡ್ಕೊಂಡು ಮಾಡೋದು ಹಬ್ಬ ಇದೆಯಲ್ಲ, ಅದೇನೇ ಚಂದ. ಬಳೆ ಹಾಕ್ಸ್ಕೊಳಕಂತ ಹೋದೇವಿ, ಇಷ್ಟೊತ್ತು ಯಾರು ಇರಲಿಲ್ಲ. ನಾವು ಬಂದ ತಕ್ಷಣ ಎಲ್ಲರೂ ಬಂದುಬಿಟ್ರು, ಅಲ್ಲಿ ರಶ್ ಆಗೋಯ್ತು. ಅದಕ್ಕೆ ನಾವೇನ ನಾಷ್ಟ ಮಾಡಿರಲಿಲ್ಲ. ಅಲ್ಲಿ ಕುಂದ್ರಣ, ಅದಕ್ಕೆ ನಾಷ್ಟ ಮಾಡೋಣ ಅಂತ ಹೇಳಿ ಬಂದೇವಿ. ಇಲ್ಲಿ ಕುಂದ್ರೆ ಹೆಂಗ ಎಷ್ಟು ಕ್ಯೂಟ್ ಕಾಣಕತ್ತಲ್ಲ ನೋಡಿ ನನ್ನ ಮಗಳು. ಬರ್ರಿ ಬಂಗಾರ, ಎಲ್ಲಿ ಕುಂದ್ರನ? ಸೊ ನಾವು ಇವಾಗ ನಾಷ್ಟ ಮಾಡ್ತೀವಿ. ಎಲ್ಲರೂ ಕೂಡಿ ಮದುವೆ ಉಪ್ಪಿಟ್ಟು ಮಾಡೋಣ ಅಂತ, ಎಲ್ಲರೂ ಕೂಡಿ ನಾಷ್ಟ ಮಾಡೋಣ ಅಂತ. ಏನವತ್ತಿ ನಮ್ಮ ಬಿಟ್ಟ ನಾಷ್ಟ ಹೊಡೆದಿ ಅನ್ನಂಗ? ಏನಿಲ್ಲ ಯವ್ವ, ಇನ್ನ ನಾಷ್ಟ ಸಿಕ್ಕಿಲ್ಲ ನಮ್ಗೆ, ನನಗೆ ಬರ್ದಾಗ. ಯಾಕೆ ನಾ ಈಗ ಮಾಡಕತ್ತಿ ಒಂದು ನೀ ಇನ್ನ ಯಾವಾಗ ರೆಡಿ ಆಗ್ಯಾಕಿನ? ಎಲ್ಲಿ ರೆಡಿ ಆಗೋದು? ಯಾಕೆ ಹಿಂಗ ಈಗೆಲ್ಲ ನೀವು ಅಡ್ಡಾಡಕತ್ತೀರಿ, ನಾವು ಕೂತಿಲ್ಲ. ಈಗ ಒಲಿ ಮಂದಿ ಏನು ರೆಡಿ ಮಾಡ್ತೀರಿ ನಮ್ಮನ್ನ? ರೆಡಿ ಯಾವಾಗ ಮತ್ತೆ ಮದುವೆ ಅದ ನೋಡ್ರಿ. ಇವತ್ತ ಮದುವೆ ಐತಲ್ಲ, ನಮಗೋಸ್ಕರ ಅಂತ ನಮ್ಮ ಅತ್ತಿ ಸ್ಪೆಷಲ್ ಆಗಿ ಉಪ್ಪಿಟ್ಟು ಮಾಡತ್ತ. ಇಲ್ಲ ಏನೇನು ಹಾಕೋದು ಅದ್ರಾಗ? ಸ್ಪೆಷಲ್ ಆಗಿ ಮಾಡ್ಬೇಕು, ಬಟ್ ನಮಗೋಸ್ಕರ ಅಂತ ಹೇಳಿ ಅಷ್ಟೇ. ಅದ್ರಾಗ ಬೇರೆ ಏನು ಹಾಕುದಿರಲ್ಲ. ಗೋಡಂಬಿ ತುಪ್ಪ ಅದೆಲ್ಲ ಹಾಕಿ ಇಲ್ಲ ಎಲ್ಲ ನೆನಕಾದ ಹಾಕಿನಿ, ಒಂದೇ ಬಿಟ್ಟಿನಿ. ಏಲಕ್ಕಿ ಏಲಕ್ಕಿ ಏನು ಬೇಡ. ಯಾರು? ಅಯ್ಯೋ, ಅವರು ಸಣ್ಣ ಮಾವರು, ದೊಡ್ಡ ಮಾವರು ಇನ್ನು ಅಲ್ಲೇ ಇದಾರೆ. ಹಾಂ, ಇವತ್ತಿ ನೋಡೀಗ ಹಾಯ್ ಹೇಳು. ಹಾಂ, ಬಾಯ್ ಬಾಯ್. ಹಾಂ, ಹಾಯ್. ದೊಡ್ಡವ ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಅಂತ ಹೇಳು. ಹಿಂಗೆ ಹೇಳು ಹಾಯ್. ಹಾಯ್. ಇನ್ಯಾರು ಕೂತಾರ? ಹಾಯ್ ಓಲ್ಡ್ ಲೇಡೀಸ್. ಚಪಾತಿ ಚಪಾತಿ ಅಡ್ಗೆಗೆಲ್ಲ ಸ್ಟಾರ್ಟ್ ಆಗೈತಿ. ಬಳೆ ಹಾಕೊಂಡಿಲ್ಲ? ಇಷ್ಟೊತ್ತಾಯ್ತ್ರಿ ಬಳೆ ಹಾಕ್ಸೊಳಕ್ ಬಂದು ಇವಾಗ ಬಂದಿವಿ. ಶಾಸ್ತ್ರ ನಡೀತಾ ಇದೆ. ನಾವು ಬರೋಷ್ಟರಲ್ಲಿ ಎಲ್ಲ ಶಾಸ್ತ್ರ ಅಂತ ಮುಗಿಸ್ಬಿಟ್ಟಾರ. ಇವಾಗ ಬೆಳೆದೈತಿ, ಬಳೆ ಹಾಕ್ಸೊಳಕ್ ಬಂದಿವಿ. ಬಳೆ ಹಾಕ್ಸೊಂಡೆ ತೋರ್ಸು, ನೀನು ಬಳಿ ತೋರಿಸು. ಇಬ್ರು ಮೆಹಂದಿ ತೋರಿಸ್ರಿ ನೀವು. ವಾವ್, ಸೂಪರ್. ಈ ಥರ ಹಂದ್ರ ಹಾಕ್ತಾರ ನೋಡ್ರಿ. ಹಂದ್ರ ಪೂಜೆ ಆಗೈತಿ ಇವಾಗ. ನಮ್ಮ ಅತ್ತಿ ಹಂದ್ರಕ್ಕೆ ನೈವೇದ್ಯ ಮಾಡತ್ತಾರ.
ಈ ಮದುವೆ ಮನೆಯಲ್ಲಿ ಈ ಥರ ಚಿಕ್ಕ ಮಕ್ಕಳು ಬಳೆ ಹಾಕೊಳ್ಳೋದು ನೋಡಿದ್ರೇ ಒಂಥರ ಖುಷಿಯಾಗುತ್ತೆ. ನಾನು ಮುಂಚೆನೇ ಹೋಗಿದ್ರು ಅವರು, ನಾವು ಲೇಟಾಗಿ ಹೋಗಿದ್ವಲ್ಲ, ಹಾಗಾಗಿ ಅವಳು ಬೆಳಗ್ಗೆ ಬೇಗನೆ ಬಳೆ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ಲು ನಾವು ಹೋಗೋಷ್ಟರಲ್ಲಿ. ಆದರೆ ಅವು ಜಾಸ್ತಿ ಚೆನ್ನಾಗಿರೋ ಬಳೆನ ಹಿಂದೆ ಮುಂದೆ ಹಾಕ್ಕೊಂಡಿರಲಿಲ್ಲ. ಹಾಗಾಗಿ ಅವಳಿಗೆ ನಾನು ಮತ್ತೆ ಬಳೆನ ತೆಗೆದುಬಿಟ್ಟು ವಾಪಸ್ ಹಾಕ್ತಾ ಇದ್ದೆ. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳ ಬಳೆ, ಅವಳ ಕೈಗೆ ಅಂತೂ ಕ್ಯೂಟಾಗಿ ಇಷ್ಟಿಷ್ಟೇ ಪುಟ್ಟ ಪುಟ್ಟ ಕೈಗಳಿಗೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಹಸಿರು ಬಳೆ. ಈಗಿನ ಮಕ್ಕಳಿಗಂತೂ ಯಾವುದೂ ಬಿಡಲ್ಲ ಅಂತಿಲ್ಲ, ಎಲ್ಲನೂ ಅವರು ಹಾಕಿಸ್ಕೊಳ್ಳೋದು, ಅವನ್ನೆಲ್ಲ ನೋಡೋದು ಎಷ್ಟು ಚೆನ್ನಾಗಿರುತ್ತಲ್ಲ. ದೊಡ್ಡೋರು ಏನು ಮಾಡ್ತಾರೆ ಅದನ್ನೆಲ್ಲ ನೋಡಿಬಿಟ್ಟು ಬಳೆ ಹಾಕ್ಕೊಳ್ಳೋದು, ಲಿಪ್ಟಿಕ್ ಹಚ್ಕೊಳ್ಳೋದು. ಅಪ್ಪ, ಈಗಿನ ಮಕ್ಕಳಂತೂ ತುಂಬಾ ಅಪ್ಡೇಟ್ ಆಗಿಬಿಟ್ಟಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ. ಕ್ಯೂಟ್. ಹಾಗೆ ನಮ್ಮ ಶಮ್ಮು ಕೂಡ ಇಲ್ಲೇ ಮಲ್ಕೊಂಡಿದ್ದ, ಅವನು ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿದೆ, ಇನ್ನು ಐಸದ ಎಲ್ಲ ಉಡಿ ಕಟ್ಟೋ ಶಾಸ್ತ್ರ ಇದೆ, ಅದಕ್ಕೋಸ್ಕರ ಅಂತೇಳಿ ಕಾಯ್ತಾ ಇದ್ದೀವಿ. ಹಾಂ, ಇವಾಗ ಎಲ್ಲರೂ ಈಗ ಎಷ್ಟೊಂದು ಜನ ಎಲ್ಲರೂ ರೆಡಿ ಮಾಡತ್ತಾರೆ. ಲಿಫ್ಟಿಗೆ ಅಲ್ಲಂಗೆ ಐತಿ. ಬಂದ ಹಾಕಿರಿ. ಈಗ ಇವಾಗ ರೆಡಿ ಆಗ್ತೀರಿ ನೀವು? ನಾ ರೆಡಿ ಆಗೋದ್ರಲ್ಲೇ ಇದ್ದಾರೆ ಇವರೆಲ್ಲರೂ. ನೋಡು, ನಾನು ನನ್ನ ಮಗಳು ರೆಡಿಯಾಗಿ ನಿಂತ್ಬಿಟ್ಟೆ, ಚಿನ್ನಕ್ಕೂ ರೆಡಿ ಆಗಿಬಿಟ್ಟಾಳ.